ಸಮಸ್ಯೆ, ಮುಖ್ಯಮಂತ್ರಿಯ ಕುರ್ಚಿಯ ಸಮಸ್ಯೆ. ಅದಕ್ಕೆ ಹೆಚ್ಚಿನ ಸಮಯವನ್ನು ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಕೊಟ್ಟಿರೋದಷ್ಟೇ ಅಲ್ಲ, ಶಾಸಕರು ಸಹ ಕಾಂಗ್ರೆಸ್ನಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟೇನು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಯುವಕರ ಬಗ್ಗೆ ಕಿಂಚಿತ್ತು ಚಿಂತನೆ ಇಲ್ಲದೆ ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ಯಾವುದೋ ಟಿ ವಿಲಿ ತೋರಿಸ್ತಾ ಇದ್ರಿ, ಉತ್ತರ ಕರ್ನಾಟಕದಲ್ಲಿ ನಮ್ಮ ಯುವಕರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದರೆ IAS, KSಗೆ ಪರೀಕ್ಷೆಗಳಲ್ಲಿ ಪ್ರವೇಶ ಪಡೀಲಿಕ್ಕೆ ಏನೋ ಒಂದು ದೊಡ್ಡ ಮಟ್ಟದ ಬಿಲ್ಡಿಂಗ್ ಕಟ್ಟಿಸಿದ್ದಾರೆ. ಅದು ಎಷ್ಟು ಲಕ್ಷ ಕಟ್ ಮಾಡಿದ್ದಾರೆ ಕೋಟಿ. ಇವತ್ತು ಅವರಿಗೆ ವೇತನ ಇಲ್ಲ, ವಿದ್ಯಾರ್ಥಿ ವೇತನ ಇಲ್ಲ. ಪ್ರಾಮಿಸ್ ಮಾಡಿ ಆ ವಿದ್ಯಾರ್ಥಿಗಳಲ್ಲಿ ಕಲೀಲಿಕ್ಕೆ ಬಂದರೆ ಅವ್ರನ್ನ ಬೀದಿಗೆ ತಂದು ನಿಲ್ಲಿಸಿದ್ದೀರಿ. ಇದು ಈ ಸರ್ಕಾರ ಕೊಟ್ಟಿರ್ತಕ್ಕಂಥ ಕೊಡುಗೆ. ಹೇಳ್ತಾ ಹೋದರೆ ಹಲವಾರು ವಿಷಯಗಳನ್ನು ಹೇಳ್ಬೋದಿಲ್ಲ. ಅದರಿಂದ ಈ ಸರ್ಕಾರ ಇವತ್ತು ಜನವಿರೋಧಿ ಸರ್ಕಾರ ಅನ್ನೋದನ್ನು ಈಗಾಗಲೇ ಮನೆ ಮನೆ ಮಾತಾಗಿದೆ. ಯಾರ ಬಗ್ಗೆ ಭಯಭಕ್ತಿ ಇಲ್ಲ. ಇವತ್ತು ಹಲವಾರು ಇಲಾಖೆಗಳಲ್ಲಿ ಹಲವಾರು ರೀತಿಯ ಅಕ್ರಮಗಳಾದರೂ ಅವ್ರು ಹೇಳ್ತಕ್ಕಂಥದ್ದು ಒಂದೇ ದಾಖಲಾತಿ. ಇವರು BJP ಮೇಲೆ 40% ಹೇಳಿದ್ರಲ್ಲ, ಏನೋ CM ಅಂತೇಳಿ ಎಲ್ಲ ಕಡೆ ಒಂದು ಇದನ್ನು ಅಣಿಸಿದಾರಲ್ಲ ಪೋಸ್ಟನ್ನ. ಯಾವ ದಾಖಲಾತಿ 2.5 ವರ್ಷದಲ್ಲಿ ಇಟ್ಟರು ಸರ್ಕಾರ ಬಂದ ಮೇಲೂ? ಯಾರ ಮೇಲೆ ನೀವು ಆಕ್ಷನ್ ತಗೊಂಡ್ರಿ ಇಲ್ಲಿವರೆಗೆ? ಆ ಒಂದು 40% ಹೆಸರು ಹೇಳ್ಕೊಂಡೆ 136 ಸೀಟ್ ಗೆದ್ಕೊಂಬಂದ್ರಿ. ಈ ನಿಮ್ಮ ಬಗ್ಗೆ ವಿರೋಧ ಪಕ್ಷಗಳು ಮಾತಾಡೋದಿರಲಿ, ಇವತ್ತು ನಿರಂತರವಾಗಿ ನಡೀತಾ ಇದೆಯಲ್ಲ, ಯಾರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಯಾರು ಮಾತಾಡ್ತಾವ್ರಲ್ಲ, ಅವ್ರು ಹೇಳ್ತಾರೆ ಸರ್ಕಾರ ಕ್ರಮ ತಗೊಳ್ಳೋದಾದರೆ ಶಾಸಕರಾದಿಯಾಗಿ ಯಾರು ಎಷ್ಟು ಪರ್ಸೆಂಟೇಜ್ ತಗೋತಾವ್ರೆ ಅದೆಲ್ಲ ಬೇಕಾದ್ರೆ ನಿಮ್ಮ ಮುಂದೆ ಇಡ್ತೀವಿ ಅಂತಾರೆ. ಇವತ್ತು ಸಿದ್ದರಾಮಯ್ಯನವರಿಗೆ ಆಡಳಿತದಲ್ಲಿ ಏನಾದರೂ ಪ್ರಾಮಾಣಿಕತೆಯನ್ನು ಉಳಿಸ್ಕೋಬೇಕು ಅನ್ನೋದಿದ್ರೆ, ದೇವರಾಜ ಅರಸು ಅವರು ಆಳದಂಥ ಅವಧಿನ ಮೀರಿಸೋಗ್ಬಿಟ್ರು ದಾಖಲೆ ನಿರ್ಮಾಣ ಅಂತ ಏನು ಹೇಳ್ತಾರೆ, ಅದು ದಾಖಲೆ ಅಲ್ಲ. ದಾಖಲೆ ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದೀರಿ, ಯಾವ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೀರಿ, ಅದು ದಾಖಲೆಯಲ್ಲಿ ಉಳಿತಕ್ಕಂಥದ್ದು. ಎಷ್ಟು ದಿವಸ ಇದ್ದೆ ಅಂತಕ್ಕಂಥದ್ದು ಉಳಿಯೋದಿಲ್ಲ ಅನ್ನೋದನ್ನಾದರೂ ಅರ್ಥ ಮಾಡ್ಕೋಬೇಕು ಅವರು. ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಕಿಂಚಿತ್ತು ಜನತೆಯ ಬಗ್ಗೆ ಭಯಭಕ್ತಿ ಇದ್ದರೆ ಈ ಡ್ರಾಮಾಗಳನ್ನೆಲ್ಲ ಬಿಟ್ಟು ಒಂದು ಇನ್ನು ಮುಂದಿನ ಎರಡು ವರ್ಷವಾದರೂ ಸರಿಯಾದ ರೀತಿ ಆಡಳಿತ ಕೊಡಿ ಅಂತಕ್ಕಂಥದ್ದನ್ನು ಆಗ್ರಹ ಮಾಡ್ತೀವಿ. ಇನ್ನೂ ಸಹ ಮುಂದುವರೆದಿದೆ. ಅದ್ರ ಜೊತೆ ಪತ್ರವನ್ನು ಬರೆದಿದ್ದಾರೆ ಶಾಸಕರು, 30ಕ್ಕೂ ಹೆಚ್ಚು ಶಾಸಕರು. ಯಾರಿಗೆ ಪತ್ರ ಬರೆದಿದ್ದಾರೆ, ಯಾರಿಗೆ ಸೇರಿದೆ ಅದು ಹಾಗಂತ ಹೇಳ್ತಾರೆ. ಹೈಕಮಾಂಡ್ ಇದೆಯಾ? ನನಗೇನೋ ಹೈಕಮಾಂಡ್ ಈಗ ಈ ಪಕ್ಷ ಮಾಡ್ತಿರೋ ಕತೆ ನೋಡಿದಾಗ ನಡೀತಾ ಇರೋದು ಹೈಕಮಾಂಡ್ ಇದೆ ಅಂತಕ್ಕಂಥದ್ದು ನನಗೇನೋ ಅನುಮಾನ ಇದೆ. ಈಗ ಹೊಸದೊಂದು ವಿಚಾರ ಚರ್ಚೆ ಆಗ್ತದೆ ಸರ್, ಪರಮೇಶ್ವರ್ ಅವರಿಗೆ CM ಕೊಡಬೇಕು, ದಲಿತ CM ಅವ್ರು ಮಾಡಬೇಕು. ಅಲ್ಲಿ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಒಂದೊಂದು ಹೆಸರನ್ನ ಮುಂದೆ ಬಿಡ್ತಾ ಇದ್ದಾರೆ. ಕುರ್ಚಿ ಉಳಿಸ್ಕೊಳ್ತಕ್ಕಂಥ ನಿಟ್ಟಲ್ಲಿ ಒಂದೊಂದು ಹೆಸರುಗಳು ಬರ್ತಾ ಇದೆ. ಬಹುಶಃ ಅದು ಯಾವುದು ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದಲ್ಲ, ಒಂದು ಡ್ರಾಮಾ ನೋಡಿ ಅಂತೇಳಿ ಪರದೆ ಮೇಲೆ ಡ್ರಾಮಾ ಮಾಡಿದಾಗ ಕೂತಿದ್ದಾರೆ. ಸರ್, DK ಶಿವಕುಮಾರ್ ಅವರು ಗ್ಯಾರಂಟಿನ ಬರ್ಡನ್ ಅಂತಾರೆ ಸರ್. ಸಿದ್ದರಾಮಯ್ಯ ಅದಕ್ಕೆ ಹೇಳಿದೆ, ಅವ್ರು ಎಲ್ಲರಿಗೂ ಗೊತ್ತು. ದೇಶಪಾಂಡೆ ಅವ್ರು ಏನು ಹೇಳಿದ್ರು, ರಾಯರೆಡ್ಡಿ ಮೊದಲೇನು ಹೇಳಿದರು, ಎಲ್ಲರೂ ಅದನ್ನೇ ಹೇಳಿದ್ದಾನೆ. ಈಗ ಅವರಿಗೆ ಜ್ಞಾನೋದಯ ಆಗಿದೆಯಾ ಬರ್ಡನ್ ಸರ್ಕಾರಕ್ಕೆ ಅಂತೇಳಿ? ಅದೇ ದುಡ್ಡನ್ನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಹಾಕಿದರೆ ಎಷ್ಟು ಸ್ಕೂಲ್ಗಳು, ಎಷ್ಟು ಆಸ್ಪತ್ರೆಗಳಲ್ಲಿ ಸಮಸ್ಯೆಗಳಿದೆ, ಎಷ್ಟು ಕೆಲಸ ಆಗೋದು. ಈಗ ಆಸ್ಪತ್ರೆಗಳಲ್ಲೂ ಸಹ ಔಷಧಿ ಇಲ್ಲ. ನಿಮಗೆ ಔಷಧಿ ಇದ್ರೂ ಡೇಟ್ ಎಕ್ಸ್ಪೈರ್ ಆಗಿರೋ ಔಷಧಿ ಕೊಡ್ತಾ ಇದ್ದೀರಿ. ಇದು ನಡೀತಾ ಇರೋದು ಇಲ್ಲಿ ಈ ರಾಜ್ಯದಲ್ಲಿ. ಜನಗಳ ಜೊತೆ ಅವ್ರ ಬದುಕಿನ ಜೊತೆ